ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ಸ್ಯಾಟರ್ಡೆ ಬ್ಲಾಗ್ನ ಮಾಡ್ತಾಯಿದ್ದೀನಿ. ನಿನ್ನೆ ಬ್ಲಾಗ್ ಮಾಡಿ ಹಾಕಲಿಕ್ಕಾಗಲಿಲ್ಲ. ಮಾರ್ನಿಂಗ್ ವಾಕ್ ಹೊರಟಿದ್ದೆ, ತುಂಬಾ ಮಳೆ ಬರ್ತಾಯಿತ್ತು. ಹಾಗಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಳೆ ಬರ್ತಾಯಿದೆ. ಗುಡ್ಡದಿಂದ ನೀರೆಲ್ಲ ಹರಿದು ಹೇಗೆ ಬರ್ತಾಯಿದೆ. ಇದ್ರ ಸೌಂಡು ಹಿಂದೆಲ್ಲ ಸ್ಕೂಲಿಗೆ ಹೋಗುವಾಗ ಕೇಳ್ತಿದ್ವಿ, ಇವಾಗೆಲ್ಲ ಕೇಳೋದೇ ಇಲ್ಲ. ಈಗಿನ ಮಕ್ಕಳು ಎಲ್ಲ ಬಸ್ಸಲ್ಲಿ ಕಾರಲ್ಲಿ ಓಡಾಡೋದ್ರಿಂದ ಈಗಿನ ಜನ್ರೇಷನ್ಗೆ ಗೊತ್ತಾಗೋದೇ ಇಲ್ಲ. ತುಂಬಾ ಮಳೆ ಬರ್ತಾಯಿತ್ತು ಫ್ರೆಂಡ್ಸ್. ನಿಮ್ಮೂರಲ್ಲೂ ಇಲ್ಲ ಇದೇ ಥರ ಮಳೆ ಬರ್ತಾಯಿತ್ತಾ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟು ನಾನು ಬರೋದ್ರೊಳಗೆ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಕೆಲಸ ವಹಿಸ್ಕೊತೀವಿ. ಕಡಲೆ ಚಟ್ನಿ ಮತ್ತು ಇದು ಬೀಟ್ರೋಟ್ ಪಲ್ಯ, ಮೊಸರು ಎಲ್ಲ ರೆಡಿ ಮಾಡಿ ಟೇಬಲ್ ಮೇಲೆ ಇಟ್ಬಿಡ್ತೀವಿ. ನೆಕ್ಸ್ಟು ರೊಟ್ಟಿ ಪ್ರೆಸ್ ಮಾಡ್ಕೊಬಂದು ಇಟ್ಕೊಂಡಿರ್ತೀನಿ. ನಮ್ಮ ಮನೇಲಿ ತುಂಬ ರೊಟ್ಟಿ ಬೇಕಾಗಿರೋದ್ರಿಂದ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊತೀವಿ. ನೆಕ್ಸ್ಟು ಒಂದು ಸ್ವಲ್ಪನೇ ಪ್ರೆಸ್ ಮಾಡಿಕೊಂಡು ಬಂದು ಈ ಥರ ಬೇಯಿಸ್ಕೊತೀವಿ. ತುಂಬ ರೊಟ್ಟಿ ಬೇಕಾಗಿರೋದ್ರಿಂದ ಈ ಥರ ಆರು ಹಾಕ್ಕೊಳ್ತೀವಿ. ಸಪ್ರೇಟಾಗಿ ಬೇಯಿಸಿ ಕೆಳಗಡೆ ಆರು ಹಾಕ್ಕೊತೀವಿ. ನಮ್ಮದು ಮನೆ ಚಿಕ್ಕದಾಗಿರೋದ್ರಿಂದ, ಅಡುಗೆ ಮನೆಯೂ ಚಿಕ್ಕದಾಗಿದೆ, ಅದಕ್ಕಾಗಿ ಈ ಥರ ಸಪ್ರೇಟ್ ಮಾಡಿ ಬೇಯಿಸಿ ಸಪ್ರೇಟಾಗಿ ಆರಲಿಕ್ಕೆ ಹಾಕ್ತೀವಿ. ನೆಕ್ಸ್ಟು ಇದಾದ ನಂತರ ಆರಿದ ನಂತರ ಬಾಕ್ಸಿಗೆ ನೀಟಾಗಿ ತುಂಬಿಡ್ತೀವಿ. ತಿಂಡಿ ಬಂದಂಗೂ ಒಬ್ಬೊಬ್ಬರಿಗೆ ಬಿಸಿ ಬಿಸಿಯಾಗಿ ಬೇಯಿಸ್ಕೊಡ್ತೀವಿ. ನೆಕ್ಸ್ಟ್ ರೊಟ್ಟಿ ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ಇದು ಬೀಟ್ರೋಟ್ ಪಲ್ಯನ ಡ್ರೈ ಪಲ್ಯನ ಮಾಡಿಟ್ಟೆ ಊಟಕ್ಕೆ ಅಂಥೇಳಿ, ಊಟದ ಜೊತೆಗೆ. ನೆಕ್ಸ್ಟು ಆ ಕಡೆ ಪಕ್ಕದ ಒಲೆಯಲ್ಲಿ ಹಾಲು ಕರ್ಕೊಬಂದಿದ್ರು ಅತ್ತೆ, ಅದನ್ನು ಕುದಿಲಿಕ್ಕೆ ಇಟ್ಟಿದ್ದಾರೆ. ನಮಗೆ ತುಂಬ ಹಾಲು ಬೇಕಾಗಿರೋದ್ರಿಂದ 2 ಪಾತ್ರೆಗೆ ಹಾಕಿಟ್ಟಿರ್ತೀವಿ. ಇದೆಲ್ಲ ಮುಗಿಸ್ಕೊಂಡು ಡೈಲಿ ರೂಟೀನ್ನ ಶುರು ಮಾಡಿದ್ವಿ. ಅಂದರೆ ಗುಡಿಸ್ಕೊಂಡು ನೆಲ ಉದ್ಕೊಂಡು ಸ್ನಾನಕ್ಕೆ ಹೋಗ್ತೀವಿ. ಫ್ರೆಂಡ್ಸ್, ನನಗೆ ಕ್ಯೂ ಆರ್ ಸ್ಕ್ಯಾನ್ ಕೋಡ್ ಸಿಕ್ಕಿದೆ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ನೆಕ್ಸ್ಟ್ ನೈಟು ನನ್ನ ಮಗಳು ಮಲಗಿದ್ಲು, ಹಾಗೆ ಎಲ್ಲರೂ ಕೂತ್ಕೊಂಡು ಇಲ್ಲಿ ಮಾತಾಡ್ತಾಯಿದ್ರು. ಹಾಗಾಗಿ ನಾನು ಕೂತ್ಕೊಂಡು ಮಾತಾಡಲಿಕ್ಕೆ ಬಂದೆ. ಅಷ್ಟೊತ್ತಿಗೆ ಪವಿತ್ರನ ಮಗಳು ಇಲ್ಲಿ ಆಟಾಡ್ತಾ ಇದ್ಲು, ಊಟ ಮಾಡಿಸ್ಕೊತ ಆಟಾಡಿಸ್ತಾ ಇದ್ಲು. ಹಾಗೆ ಜೋಕಾಲಿಯಲ್ಲಿ ಕೂತ್ಕೊಂಡು ಚೆನ್ನಾಗಿ ಆಟಾಡ್ತಾ ಇದ್ಲು. ನಾನೊಂದು ಸ್ವಲ್ಪ ಅವಳನ್ನ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಕ್ಯಾಪ್ಚರ್ ಮಾಡಿಕೊಂಡೆ. ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಬ್ಲಾಗ್ ಆಗಿತ್ತು. ಮತ್ತು ಹೊಸದಾಗಿ ನೋಡೋರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಆಲ್.